ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು 6 ಮ್ಯಾಜಿಕ್ ಸ್ಟೆಪ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಸ್ಪೆಷಲಿ ಯಾರು ಹೊಸ ಮದುವೆ ಆಗ್ತಾ ಇದ್ದೀರಿ ಅಥವಾ ಆಗಬೇಕು 6 ತಿಂಗಳು 1 ವರ್ಷನಲ್ಲಿ ಪ್ಲ್ಯಾನಲ್ಲಿ ಇದೆ, ಈ ವಿಡಿಯೋ ಅವ್ರಿಗಾಗಿನೇ ಇದೆ. ಅಥವಾ ಯಾರ್ದು ಮದುವೆ ಆಗಿಲ್ಲ ಅಥವಾ ತಮ್ಮ ರಿಲೇಷನ್ ಯಾರ್ಯಾರ್ದು ಮದುವೆ ಇನ್ನೂ ಆಗ್ತಾ ಇದೆ, ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ. ಯಾಕಂದರೆ ಅವ್ರಿಗೆ ಇಮಿಡಿಯೇಟ್ಲಿ ಮದುವೆ ಆದಮೇಲೆ ಏನು ತಿಳ್ಕೊಬೇಕೋ ಅದು ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಇದೆ. ಯಾಕಂದರೆ ರೀಸೆಂಟ್ಲಿ ಏನಾಯಿತು, ನಮ್ಮದು ಒಂದು ಹಳೆ ಪೇಷಂಟ್ಸು, ಅಂದರೆ ನಮ್ಮ ಹತ್ರ ಯಾವುದೋ ಸೆಕ್ಸುವಲ್ ಪ್ರಾಬ್ಲಮ್ಗೆ ಅವರಿಗೆ ಟ್ರೀಟ್ಮೆಂಟ್ಗಾಗಿ ಬಂದಿದ್ದರು. ಇವಾಗ ಆಲ್ಮೋಸ್ಟ್ 1.5 ವರ್ಷ ಆಯ್ತು. ಈಗ ಅವ್ರು ಚೆನ್ನಾಗಿದ್ದಾರೆ, ಯಾವುದೋ ರೀತಿ ಸೆಕ್ಸುವಲ್ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ನೆನೆಸ್ಕೊಂಡು ಒಂದು ಮದುವೆ ಮ್ಯಾರೇಜ್ ಕಾರ್ಡ್ ಕೊಡೋಕೆ ಬಂದಿದ್ರು, ಇನ್ವಿಟೇಷನ್ ಕೊಡೋಕೆ ಬಂದಿದ್ದರು. ಸರ್, ನನ್ನ ಮದುವೆ ಇದೆ, ದಯವಿಟ್ಟು ತಾವು ಬರಬೇಕು. ಯಾಕಂದರೆ ನಾನು ಮದುವೆ ಇವತ್ತು ಆಗಬೇಕಂದ್ರೆ ತಾವೇ ಮೇನ್ ರೀಸನ್. ಯಾಕಂದರೆ ನನ್ನ ಇಷ್ಟು ನೆನ್ಕೊಂಡಿದೆ ಅಥವಾ ತಮಗೆ ಸೆಕ್ಸ್ ಪ್ರಾಬ್ಲಮ್ನಲ್ಲಿ ಇಷ್ಟು ನೋವು ನನಗೆ ಆಗಿತ್ತು, ಅದರದಿಂದ ಹೊರಪಡೋಕ್ಕೆ ತಾವು ನನಗೆ ಹೆಲ್ಪ್ ಮಾಡಿದಿರಿ. ಡೆಫಿನೆಟ್ಲಿ ನಮ್ಮ ಹತ್ರ ಎಷ್ಟೋ ಗೆಸ್ಟ್ ಬಂದ್ರೂ ಯು ಆರ್ ದ ಮೇನ್ ಗೆಸ್ಟ್ ಟು ಮೀ ಅಂತ ಇಷ್ಟೆಲ್ಲ ನನಗೆ ಹೇಳಿಬಿಟ್ಟು ಒಂದು ಮದುವೆ ಕಾರ್ಡ್ ಕೊಟ್ಟರು. ಕಾರ್ಡ್ ಕೊಟ್ಟಿದ್ದಾದಮೇಲೆ ಒಂದು 5 ನಿಮಿಷ ಕೂತ್ಕೊಳ್ಳಿ, ನನಗೆ ನಿಮಗೆ ಒಂದು ಏನೋ ಮಾತಾಡ್ಬೇಕಂತ ಹೇಳಿದೆ. ಈ 6 ಪಾಯಿಂಟ್ಸ್ನ ಅವ್ರ ಎದುರುಗಡೆ ನಾನು ಮಾತಾಡಿದೆ, ಇದು ತಾವು ಫಾಲೋ ಮಾಡಲೇಬೇಕಂತ. ಸೊ ನನಗೆ ಅನಿಸ್ತು, ಯಾಕೆ ಈ ಪರ್ಟಿಕ್ಯುಲರ್ 6 ಪಾಯಿಂಟ್ ಬಗ್ಗೆ ನಾನು ಕಂಪ್ಲೀಟ್ಲಿ, ಯಾಕಂದರೆ ಇಂಡಿವಿಜುವಲಿ ಎಲ್ಲರಿಗೆ ಹೇಳೋಕ್ಕಾಗಲ್ಲ, ಒಂದು ವಿಡಿಯೋನ ಮಾಡೋಣ. ಯಾರು ಹೊಸ ದಂಪತಿ ಅಥವಾ ಯಾರು ಹೊಸ ಹುಡುಗರು ಮದುವೆ ಆಗ್ತಾ ಇದ್ದಾರೆ ಅವ್ರಿಗೆ ಇದು ವಿಷಯ ಗೊತ್ತಿರಲೇಬೇಕು. ಯಾಕಂದರೆ ಈ ವಿಷಯ ಗೊತ್ತಿದ್ದರೆ ಲೈಫ್ನಲ್ಲಿ ತುಂಬ ಅನ್ನೋನ್ ಅಥವಾ ನನಗೆ ಗೊತ್ತಿಲ್ಲದೇ ಎಷ್ಟೋ ವಿಷಯ ಈ ವಿಡಿಯೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಯಾರ್ದು ಮದುವೆ ಆಗಿದೆ ಅಥವಾ ಮದುವೆ ಇಮಿಡಿಯೇಟ್ಲಿ ಆಗ್ತಾ ಇದೆ ಅಂದರೆ, ಯಾವಾಗ ತಮ್ಮ ಮದುವೆ ಆಗುತ್ತೆ ನೋಡಿ, ಫಸ್ಟ್ ತಾವು ಏನು ಮಾಡಬೇಕು, ರೆಗ್ಯುಲರ್ ಸೆಕ್ಸ್ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಜನ ಇವಾಗ IT ನಲ್ಲಿ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಅಥವಾ ವರ್ಕ್ ಲೋಡ್ ಇದೆ, ಅಥವಾ ವೈಫ್ ಎಲ್ಲೋ ಇರ್ತಾರೆ, ಹಸ್ಬೆಂಡ್ ಎಲ್ಲೋ ವರ್ಕ್ ಮಾಡ್ತಾ ಇರ್ತಾನೆ. ಅದರಿಂದ ಏನಾಗುತ್ತೆ, ಅದು ವೀಕೆಂಡ್ ಸೆಕ್ಸ್ ಆಗುತ್ತೆ. ಮಂಡೇ ಟು ಫ್ರೈಡೇ ಇವ್ನು ಜಾಬ್ ಮಾಡ್ತಾನೆ, ಸಾಟರ್ಡೆ ಸಂಡೇ ಹೋಗ್ಬಿಟ್ಟು ಸೆಕ್ಸ್ ಮಾಡ್ತಾನೆ. ಸೊ ಅದರಲ್ಲಿ ಏನಾಗುತ್ತೆ, ಒಂದರ ಹಸ್ಬೆಂಡ್ ಆ್ಯಂಡ್ ವೈಫ್ ಬಾಂಡಿಂಗ್ ಕರೆಕ್ಟಾಗಿ ಇರಲ್ಲ. ಒಂದು ಎರಡನೇದು ಏನಾಗುತ್ತೆ, ನಾವು ಕರೆಕ್ಟಾಗಿ ರೆಗ್ಯುಲರ್ ಯಾವಾಗ ಸೆಕ್ಸ್ ಮಾಡ್ತಾ ಇರ್ತೀವಿ ನೋಡಿ, ಆವಾಗ ನಮ್ಮ ಸ್ಪರ್ಮ್ ಏನಿರುತ್ತೆಲ್ಲ ಹಳೆ ಹೋದ್ಮೇಲೆ ಮತ್ತು ಹೊಸ ಏನಾಗುತ್ತೆ, ಸ್ಪರ್ಮ್ ಪ್ರೊಡಕ್ಷನಲ್ಲಿ ಹೊಸ ಚೈತನ್ಯ ಇದ್ದಿದ್ದು ಚೆನ್ನಾಗಿ DNA ಫ್ರಾಗ್ಮೆಂಟೇಷನ್ ಇದ್ದು ಸ್ಪರ್ಮ್ ಪ್ರೊಡಕ್ಷನ್ ಚೆನ್ನಾಗಾಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ತಾವು ಯಾವಾಗ ಸ್ಪೆಷಲಿ ಮಕ್ಕಳಾಗಿದೆ ಆಲ್ರೆಡಿ, ಈ ಜನ್ರೇಷನಲ್ಲಿ ಏನಾಗ್ತಾ ಇದೆ ಅಂದರೆ ತುಂಬ ಲೇಟ್ ಮದುವೆ ಆಗ್ತಾ ಇದೆ. ಇವಾಗ ಆ್ಯಾವ್ರೇಜ್ ಹುಡುಗಂದು ಮದುವೆ ಟೈಮ್ ಏನಾಗಿದೆ, 32ರಿಂದ 35 ವರ್ಷ ಆಗಿದೆ. ಒಂದು ಆ್ಯಾವ್ರೇಜ್ ಹುಡುಗಿ ಯಾವಾಗ ನಾವು ಮಾತಾಡ್ತೀವಿ ಅವ್ರದ್ದು ವಯಸ್ಸು ಬಗ್ಗೆ ಅಂದರೆ 28ರಿಂದ 32ವರೆಗೆ ಆಗಿದೆ. ಸೊ ಇದರಲ್ಲಿ ಏನಾಗ್ತಾ ಇದೆ, ಸ್ಲೋಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಲಿ ಅಥವಾ ಈಗ ಓವರ್ ಪೊಲ್ಯೂಷನ್ ಆಗಲಿ, ಓವರ್ ಕೆಮಿಕಲ್ ಆಗಲಿ, ಇದರದಿಂದ ಏನಾಗ್ತಾ ಇದೆ, ಸ್ಪರ್ಮ್ ಕ್ವಾಲಿಟಿ ಆಗಲಿ ಲಾಸ್ಟ್ 20 ಇಯರ್ಸ್ನಲ್ಲಿ ಮೇಲ್ ಸ್ಪರ್ಮ್ ಕ್ವಾಲಿಟಿ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ಅದೇ ರೀತಿ ಫೀಮೇಲ್ದು ಏನು ಓವಾ ಇದೆಯಲ್ಲ, ಅದೂ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ, ತುಂಬ ಥೈರಾಯ್ಡ್ಸ್ದಿಂದ ಅಥವಾ PCODದಿಂದ. ಸೊ ಯಾವಾಗ ತಾವು ಆಲ್ರೆಡಿ ಲೇಟ್ ಮದುವೆ ಮಾಡ್ತಾಯಿದ್ರಿ, ಒಂದು ಯಾಕಂದರೆ ತಮ್ಮ ಕರಿಯರು, ತಮ್ಮ ಅಚೀವ್ಮೆಂಟು, ತಮ್ಮ ಸಕ್ಸಸ್ಸು, ಇದರಲ್ಲಿ ಏನಾಗ್ತಾ ಇದೆ ಗೊತ್ತಾ, ತಮ್ಮದು ಸ್ಪೆಷಲಿ ಗರ್ಲ್ಸ್ನಲ್ಲಿ ಏನು ಎಗ್ ಕ್ವಾಲಿಟಿ ಅಥವಾ ಓವಾ ಕ್ವಾಲಿಟಿ ನೋಡಿ ತುಂಬ ಡ್ರಾಸ್ಟಿಕ್ಲಿ ಡೌನ್ ಆಗ್ತಾ ಇದೆ. ಆ ಟೈಮ್ನಲ್ಲಿ ಇಫ್ ಯು ಡೋಂಟ್ ಹ್ಯಾವ್ ರೆಗ್ಯುಲರ್ ಸೆಕ್ಸ್, ಒಂಥರ ಅವರಿಗೆ ಓವ್ಯುಲೇಷನ್ ಕರೆಕ್ಟಾಗಿಲ್ಲ, ಪೀರಿಯಡ್ಸ್ ಕರೆಕ್ಟಾಗಿ ಇರಲ್ಲ. ಫಾರ್ ಎಕ್ಸಾಂಪಲ್, ಈ ಮಂತ್ನಲ್ಲಿ 28 ದಿವಸಕ್ಕೆ ಬರುತ್ತೆ, ಮುಂದಿನ ತಿಂಗಳಲ್ಲಿ 40 ದಿವಸಕ್ಕೆ ಬರುತ್ತೆ, ಮುಂದಿನ ತಿಂಗಳಲ್ಲಿ 2 ತಿಂಗಳು ಬರೋದೇ ಇಲ್ಲ. ಅದರಲ್ಲಿ ನಿಮಗೆ ಎಕ್ಸಾಕ್ಟ್ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಗೊತ್ತಾಗಲ್ಲ. ಸೊ ಅದರಲ್ಲಿ ವೆನ್ ಯು ಆರ್ ಹ್ಯಾವಿಂಗ್ ರೆಗ್ಯುಲರ್ ಸೆಕ್ಸ್, ಒಂದಿನ ಬಿಟ್ಟು ಒಂದಿನ ಅಥವಾ 2 ದಿವಸಕ್ಕೆ ಒಂದಿನ, ಅದರಲ್ಲಿ ಏನಾಗುತ್ತೆ, ಗರ್ಭಧಾರಣೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ಲೇಟ್ ಮದುವೆ ಆಗ್ತಾ ಇದೆ, ಮತ್ತು ಇಮಿಡಿಯೇಟ್ಲಿ ಮತ್ತು ನೀವು ಇಲ್ಲ ನಾನು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಸ್ವಲ್ಪ ಇನ್ನೂ 2 ವರ್ಷ ಕರಿಯರ್ನ ಫೋಕಸ್ ಮಾಡಬೇಕಂದ್ರೆ ಏನಾಗುತ್ತೆ, ಮಕ್ಕಳಾಗೋಕ್ಕೆ ತುಂಬ ಡಿಲೇ ಆಗ್ತಾ ಇದೆ. ಅದರದಿಂದನೇ ಇವೆಲ್ಲ IVF ಸೆಂಟರು, IUI ಸೆಂಟರ್ಸ್ ಎಲ್ಲ ಫ್ಲರಿಶ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇಫ್ ಇನ್ ಕೇಸ್ ತಾವು ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಹಿಂಗೆ ಬಂದರೆ, ಆ ಫ್ಲೈಓವರ್ದಿಂದ ಮೇಲಿಂದ ಲೆಫ್ಟ್ ಸೈಡಿಗೆ ಒಂದು ಸ್ಟ್ರೆಚ್ನಲ್ಲಿ ಏನಿದೆ, ಒಂದು 5 ಕಿಲೋಮೀಟರ್ನಲ್ಲಿ ಒಂದು 30 ಸೆಂಟರ್ಸ್ ಇದೆ. ಅಂದರೆ ಅಷ್ಟು ಲೆವೆಲ್ದು IVF ಸೆಂಟರ್ ಫ್ಲರಿಶ್ ಆಗ್ತಾ ಇದೆ ನೋಡಿ. ಮಾರ್ಕೆಟ್ನಲ್ಲಿ ಎದರದ್ದು ಡಿಮ್ಯಾಂಡ್ ಇದೆ ಅದರದ್ದು ಅಂಗಡಿ ಜಾಸ್ತಿ ಬರುತ್ತೆ. ಎಲ್ಲಿ ಕುಡುಕರ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಬಾರ್ಗಳು ಜಾಸ್ತಿ ಇರುತ್ತೆ. ಎಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯನ ಜಾಸ್ತಿ ತಿಂತಾರೆ, ಒಂದು ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಬಿರಿಯಾನಿ, ಅದರಲ್ಲಿ ಹೈದರಾಬಾದ್ ಬಿರಿಯಾನಿ ಇವಾಗ. ಸೊ ಅವಾಗ ಹೈದರಾಬಾದ್ನಲ್ಲಿ ಏನಾಗುತ್ತೆ, ಹೈದರಾಬಾದ್ ಬಿರಿಯಾನಿ ಸೆಂಟರ್ಗಳು ಜಾಸ್ತಿ ಇರುತ್ತೆ.
ಅದೇ ರೀತಿ ಎಲ್ಲಿ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಥವಾ ಇನ್ಫರ್ಟಿಲಿಟಿ ಇದೆ ಅಥವಾ ಏನೋ ಸಮಸ್ಯೆ ಇದೆ, ಅಲ್ಲಿ IVF ಸೆಂಟರ್ ಜಾಸ್ತಿ ಆಗ್ತಾ ಇದೆ. ತಾವು IVF ಸೆಂಟರ್ ಹೋಗೋದು ಬೇಡ ಅಂದರೆ ನಾನು ಹೇಳಿದ್ದು ಫಾಲೋ ಮಾಡಬೇಕು. ಮದುವೆ ಆದ ತಕ್ಷಣ ಎಲ್ಲ ಕರಿಯರು ಎಲ್ಲ ಇದ್ದೇ ಇರುತ್ತೆ, ಲೈಫ್ ಟೈಮ್ ನೀವು ಮಾಡಲೇಬೇಕು 50 ವರ್ಷ 60 ವರ್ಷ 70 ವರ್ಷ. ಬಟ್ ವಿದಿನ್ 1 ಇಯರ್ ಆಗಲಿ 1.5 ವರ್ಷ ಒಳಗಡೆ ಒಂದು ಮಗು ಮಾಡಿ ಫಸ್ಟ್. ಯಾಕಂದರೆ ಏನೆಲ್ಲ ದುಡ್ಡೇ ಮಾಡೋದು ಸಂಪಾದನೆ ಮಾಡೋದು ಮಕ್ಕಳಿಗಾಗಿನೇ ಅಲ್ಲ, ಅವರೇ ಇಲ್ಲ ಅಂದರೆ ಲೈಫ್ನಲ್ಲಿ ಏನು ಉಪಯೋಗ ಇಲ್ಲ. ಸೊ ಅದಕ್ಕೆ ಓವ್ಯುಲೇಷನ್ದು ಮತ್ತೊಂದು ಹೇಳ್ತೀನಿ. ಒಂದು ಪುರುಷರ ವೀರ್ಯ ಫೀಮೇಲ್ ಬಾಡಿನಲ್ಲಿ 4 ದಿನ 5 ದಿನ ಬದುಕ್ಬೋದು. ಬಟ್ ಅದೇ ಒಂದು ಫೀಮೇಲ್ದು ಓವಾ ಅಥವಾ ಎಗ್ ಏನಿರುತ್ತೆ ನೋಡಿ, ಒಂದು ಸತಿ ಹೊರಗಡೆ ಬಂದರೆ ಬರೀ ಏನಾಗುತ್ತೆ 24 to 40 hours ಅಷ್ಟೇ, ಅಂದರೆ 1 ದಿಂದ 2 ದಿನ ಅಷ್ಟೇ ಇರುತ್ತೆ. ಆ ಟೈಮ್ನಲ್ಲಿ ಆ ಓವಾ ಬರಬೇಕು, ನಿಮ್ಮ ಸ್ಪರ್ಮ್ ಒಂದಕ್ಕೊಂದು ಅಟ್ಯಾಚ್ ಆಗಬೇಕು, ಅವಾಗ ಗರ್ಭಧಾರಣೆ ಆಗುತ್ತೆ. ಅದಕ್ಕೆ ಯಾರು ರೆಗ್ಯುಲರ್ ಸೆಕ್ಸ್ ಮಾಡ್ತಾ ಇದ್ದಾರೆ ನೋಡಿ, ಓವ್ಯುಲೇಷನ್ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಇಮಿಡಿಯೇಟ್ಲಿ 1 or 2 ಡೇಸ್ನಲ್ಲಿ ಅದು ಸ್ಪರ್ಮ್ ಅಟ್ಯಾಚ್ ಆಗಿಬಿಟ್ಟು ಮಗು ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ರೆಗ್ಯುಲರ್ ಸೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇದಂದರೆ ಫೋರ್ ಪ್ಲೇ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ತಾವು ನೋಡಿಲ್ಲ ಅಂದ್ರೆ ನೋಡ್ಬೋದು, ಅಥವಾ ಇದು ಬೇಸಿಕ್ ಸ್ವಲ್ಪ ಹೇಳ್ಕೊಡ್ತೀನಿ. ಫೋರ್ ಪ್ಲೇ ಅಂದರೆ ಏನು? ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಮಾಡುವ ಕ್ರಿಯೆ. ಅದು ಏನಿರ್ಬೋದು? ಅದು ಜಸ್ಟ್ ತಮ್ಮ ಕೈದಿಂದ ತನ್ನ ಪಾರ್ಟ್ನರ್ನ ಟಚ್ ಮಾಡೋದಿರ್ಬೋದು, ಅದು ಕಿಸ್ ಮಾಡೋದಿರ್ಬೋದು, ಅದು ಲಿಪ್ಸ್ ಕಿಸ್ ಇರ್ಬೋದು, ಅಥವಾ ಇಡೀ ಬಾಡಿ ಮೇಲೆ ಕಿಸ್ ಮಾಡೋದಿರ್ಬೋದು, ಅಥವಾ ಫೀಮೇಲ್ ಬಾಡಿ ಬ್ರೆಸ್ಟ್ನ ಟಚ್ ಮಾಡೋದಿರ್ಬೋದು, ಅಥವಾ ಥೈಸ್ ಮೇಲೆ ಮಸಾಜ್ ಮಾಡೋದಿರ್ಬೋದು, ಅಥವಾ ಫುಟ್ಗೆ ಕಿಸ್ ಮಾಡೋದಿರ್ಬೋದು, ಟಚ್ ಮಾಡೋದಿರ್ಬೋದು. ಈ ಇಂಟಿಮೆಸಿ ಯಾವಾಗ ಮಾಡ್ತೀರಾ ನೋಡಿ, ಅವಾಗ ಏನಾಗುತ್ತೆ, ಫೀಮೇಲ್ ಬಾಡಿ ಸ್ಲೋಲಿ ಆ ಪ್ರೋಸೆಸ್ಗೆ ರೆಡಿ ಆಗುತ್ತೆ. ಮೇಲ್ದು ಸೆಕ್ಸ್ ಹೆಂಗಿರುತ್ತೆ ಅಂದರೆ ಒಂದು ಬೆಂಕಿ ಥರ, ಅಗ್ನಿ ಥರ ಇಮ್ಮಿಡಿಯೇಟ್ಲಿ ಪ್ರವೋಕ್ ಆಗಿಬಿಡುತ್ತೆ. ಬಟ್ ಒಂದು ಫೀಮೇಲ್ದು ಬಾಡಿ ಹೇಗಿದೆ ಅಂದರೆ ನೀರು ಥರ ಸ್ಲೋಲಿ ರೆಡಿ ಆಗ್ತಾರೆ. ಸೊ ಎಷ್ಟು ಚೆನ್ನಾಗಿ ಫೋರ್ ಪ್ಲೇ ಆಗುತ್ತೆ ನೋಡಿ. ಫಿಮೇಲ್ ವಜೈನಾ ಅಂತ ತಿಳ್ಕೊಳ್ಳಿ, ಯೋನಿ ಅಂತ ತಿಳ್ಕೊಳ್ಳಿ, ಆವಾಗ ಮ್ಯೂಕಸ್ ಸಿಕ್ರೇಷನು ಅಥವಾ ಆ ನೀರು ಏನಿರುತ್ತೆ ಸ್ಲೋಲಿ ಉತ್ಪತ್ತಿ ಆಗುತ್ತೆ. ಆವಾಗ ಯಾವಾಗ ಸೆಕ್ಸ್ ಮಾಡ್ತೀರ ನೋಡಿ, ಯಾವುದೋ ರೀತಿ ನಿಮಗೆ ಡ್ರೈನೆಸ್ ಕಾಣಿಸಲ್ಲ, ಲುಬ್ರಿಕೇಶನ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ತಾವು ಏನು ಮಾಡಬೇಕು ಅಂದರೆ ಫೋರ್ ಪ್ಲೇನ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಒಂದು, ರೆಗ್ಯುಲರ್ ಸೆಕ್ಸ್ ಮಾಡಿ. ಎರಡನೇದು, ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಒಳ್ಳೆ ಫೋರ್ ಪ್ಲೇ ಮಾಡಿ. ಮೂರನೇದು, ಆರ್ಗ್ಯಾಸಮ್. ಸರ್, ಆರ್ಗ್ಯಾಸಮ್ ಅಂದರೆ ಏನು? ನಮಗೆ ಆರ್ಗ್ಯಾಸಮ್ ಬಗ್ಗೆ ಬೇರೆ 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 ಕಲ್ಪನೆ ಇರುತ್ತೆ. ಆರ್ಗ್ಯಾಸಮ್ ಬಗ್ಗೆನೂ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ಸೆಕ್ಸ್ದು ಹೈಯೆಸ್ಟ್ ಕಾಂಪ್ಲೆಕ್ಸ್ ಅಥವಾ ಒಂದು ಹೈಯೆಸ್ಟ್ ಒಂದು ಮೂವಿ ನೋಡ್ತಾ ಇದ್ದೀವಿ ಅಂದರೆ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತು ನೋಡ್ತೀವಿ ನೋಡಿ. ಲಾಸ್ಟ್ ಮೂಮೆಂಟ್ನಲ್ಲಿ ಎಲ್ಲೋ ಒಂದು ಗರಾಜ್ನಲ್ಲಿ ಹೀರೋ ಇರ್ತಾನೆ, ವಿಲನ್ ಇರ್ತಾನೆ, ಲಾಸ್ಟಿಗೆ ಹೀರೋ ವಿಲನ್ ಹೊಡಿತಾನಲ್ಲ. ಸೊ ಸೆಕ್ಸ್ನಲ್ಲಿ ಏನಂದರೆ ಅದು ಹೈಯೆಸ್ಟ್ ಕ್ಲೈಮ್ಯಾಕ್ಸ್. ಅದು ಅಂದರೆ ಅದು ಆದಮೇಲೆ ತೃಪ್ತಿ, ನಿಮ್ಮ ಬಾಡಿ ಫುಲ್ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ, ಹಿಂಗೆ ಬಿದ್ದಿದ ತಕ್ಷಣ ನಿದ್ದೆ ಬರುತ್ತೆ. ಅದಕ್ಕೆ ಆರ್ಗ್ಯಾಸಮ್ ಅಂತಾರೆ. ಸೊ ಈ ಆರ್ಗ್ಯಾಸಮ್ ತಮಗೆ ಅಚೀವ್ ಮಾಡಬೇಕಂದ್ರೆ ತಾವು ಏನು ಮಾಡಬೇಕು? ಇಬ್ಬರು ಗಂಡ ಹೆಂಡತಿ ಒಳ್ಳೆ ಫೋರ್ ಪ್ಲೇ ಮಾಡಬೇಕು, ಒಳ್ಳೆ ಸೆಕ್ಸ್ ಮಾಡಬೇಕು, ಆವಾಗ ಒಳ್ಳೆ ಆರ್ಗ್ಯಾಸಮ್ ತಮಗೆ ಸಿಗುತ್ತೆ. ಆಮೇಲೆ ಏನಂದರೆ ಸರ್ಟನ್ ಫುಡ್ಸ್ ತಾವು ಏನು ಅವಾಯ್ಡ್ ಮಾಡಬೇಕು ಅಥವಾ ತಮ್ಮ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡಬೇಕಂದ್ರೆ, ಯಾಕಂದರೆ ನಾನು ಇವಾಗ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡಿದ ಕಡೆಯಿಂದ ನಾನು ಬರುವ ಯಂಗ್ಸ್ಟರ್ಸ್ನಲ್ಲಿ ಏನು ಅಭ್ಯಾಸ ನೋಡ್ತೀನಿ ಅಂದರೆ, ಸ್ಮೋಕಿಂಗ್ಸ್ ಕಂಪಲ್ಸರಿ ಮಾಡ್ತಾರೆ, ಆಲ್ಕೋಹಾಲ್ ಆಲ್ಮೋಸ್ಟ್ ಕಂಪಲ್ಸರಿ ಮಾಡ್ತಾರೆ, ಒಬ್ರೊಬ್ಬರು ಎಕ್ಸಸೈಜೇ ಮಾಡಲ್ಲ, ಅದರದಿಂದನೂ ಪ್ರಾಬ್ಲಮ್ಮು. ಒಬ್ರೊಬ್ಬರು ಓವರ್ ಎಕ್ಸಸೈಸ್ ಮಾಡ್ತಾರೆ, ಅದರದಿಂದನೇ ಪ್ರಾಬ್ಲಮ್ಮು. ಜಂಕ್ ಫುಡ್ಡು, ಬರ್ಗರ್ಸು, ಪಿಜ್ಜಾಸು, ಇವೆಲ್ಲ ಪ್ರೊಸೆಸ್ ಫುಡ್ಡು, ಇದು ಸ್ವಲ್ಪ ಅವಾಯ್ಡ್ ಮಾಡಿ. ಮದುವೆ ಇದೆ 3 ತಿಂಗಳಂದರೆ ಎಲ್ಲ ಕಟ್ ಡೌನ್ ಮಾಡಿ ಲೈಫ್ದಿಂದ. ಯಾಕಂದರೆ ಸ್ಮೋಕ್ ಏನು ಮಾಡುತ್ತೆ, ನಿಮ್ಮ ಬ್ಲಡ್ ಆರ್ಟ್ರೀಸ್ ಏನು ಇರುತ್ತೆ ನೋಡಿ, ಅದು ಹಾರ್ಡನ್ ಮಾಡುತ್ತೆ. ಆರ್ಟ್ರಿ ಹೆಂಗಿರಬೇಕು, ಎಲಾಸ್ಟಿಕ್ ಥರ ಇರಬೇಕು. ನಿಮ್ಮ ಇನ್ನರ್ ಗಾರ್ಮೆಂಟ್ ಇರುತ್ತೆ ನೋಡಿ, ಎಲಾಸ್ಟಿಕ್ 35-40ವರೆಗೆ ಹೋಗುತ್ತೆ. ಆ ಥರನೇ ಏನಾಗುತ್ತೆ ಗೊತ್ತಾ, ಈ ಸ್ಮೋಕಿಂಗ್ದಿಂದ ವೆಸಲ್ಸ್ ಹಾರ್ಡ್ ಆಗಿಬಿಟ್ಟು ಅದರಲ್ಲಿ ತುಂಬ ಬೇಗ ಏಜಿಂಗ್ ಆಗಿಬಿಟ್ಟು ನೈಟ್ರಿಕ್ ಆಕ್ಸೈಡ್ನ ಕಡಿಮೆ ಮಾಡಿಬಿಟ್ಟು ಬ್ಲಡ್ ಫ್ಲೋನ ಕಡಿಮೆ ಮಾಡುತ್ತೆ. ಆಲ್ಕೋಹಾಲ್ ಏನು ಮಾಡುತ್ತೆ, ಮೂಡ್ನ ಕಡಿಮೆ ಮಾಡುತ್ತೆ. ಆಲ್ಕೋಹಾಲ್ದಿಂದ ಏನಾಗುತ್ತೆ, ಆ ಗ್ಯಾಮಾ ಅಂತ ಅಂಶ ಇರುತ್ತೆ ಆಲ್ಕೋಹಾಲ್ನಲ್ಲಿ, ಅದು ಏನು ಮಾಡುತ್ತೆ, ನಿಮ್ಮ ಸೆಕ್ಸ್ ಮಾಡಬೇಕಂತ ಕೆಪಾಸಿಟಿ ಇರುತ್ತೆ ನೋಡಿ, ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಜಂಕ್ ಫುಡ್ದಿಂದ ಓವರ್ ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿಬಿಟ್ಟು ಅದರಿಂದ ಏನಾಗುತ್ತೆ, ನಿಮಗೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗಿಬಿಟ್ಟು ಸೆಕ್ಸ್ ಡ್ರೈವ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಈ ಲೈಫ್ನಲ್ಲಿ ಕಟ್ ಡೌನ್ ಮಾಡಿ. ಜೊತೆಗೆ ಪ್ರೊಸೆಸ್ ಆಫ್ ಟ್ರಸ್ಟ್. ಯಾಕಂದರೆ ಹೊಸ ದಂಪತಿಗಳು ಯಾರೋ ಅವ್ರದ್ದು ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ, ನಿಮ್ಮದು ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಅವ್ರದ್ದು ಲೈಕ್ಸು ಡಿಸ್ಲೈಕ್ಸು, ನಿಮ್ಮ ಲೈಕ್ಸು ಡಿಸ್ಲೈಕ್ಸ್ ಸ್ವಲ್ಪ ಬೇರೆ ಬೇರೆ ಇರ್ಬೋದು. ಅವ್ರ ವೇ ಆಫ್
ಹುಡುಗಿದ ಫ್ಯಾಮಿಲಿ ಇರ್ಬೋದು, ಅವ್ರು ಸ್ವಲ್ಪ ಟ್ರೆಡಿಷ್ನಲ್ ವೇ ಅಥವಾ ಕನ್ಸರ್ವೇಟಿವ್ ಫ್ಯಾಮಿಲಿ ಇರ್ಬೋದು, ತಾವು ಸ್ವಲ್ಪ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದ ಕಡೆ ಸ್ವಲ್ಪ ಓಪನ್ನೆಸ್ ಜಾಸ್ತಿ ಇರ್ಬೋದು. ಸೊ ಇಬ್ಬರಿಗೆ ಟ್ರಸ್ಟ್ ಮಾಡೋದು, ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಅವಾಯ್ಡ್ ಮಾಡೋದು ಅಷ್ಟೇ ಮುಖ್ಯ ಇದರಲ್ಲಿ. ಜೊತೆಗೆ ಲಾಸ್ಟ್ ಮತ್ತು ನಾಟ್ ಲೀಸ್ಟ್ ಅವಾಯ್ಡ್ ಸ್ಟ್ರೆಸ್. ಯಾಕಂದರೆ ಸ್ಟ್ರೆಸ್ ಏನಾಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ, ಇವಾಗ ಇಬ್ಬರು ಗಂಡ ಹೆಂಡತಿ ವರ್ಕಿಂಗ್ ಇರ್ತಾರೆ, ಅವ್ರದ್ದು ಆಫೀಸ್ನಲ್ಲಿ ಏನೋ ಕೆಲಸ ಮಾಡ್ತಾರೆ, ಇವ್ರ ಆಫೀಸ್ನಲ್ಲಿ ಏನೋ. ಆಫೀಸ್ ಸ್ಟ್ರೆಸ್ ಯಾವಾಗೂ ಮನೆಗೆ ತೊಗೊಂಡು ಬರಬೇಡಿ. ಆಫೀಸ್ ಸ್ಟ್ರೆಸ್ ಆಫೀಸ್ನಲ್ಲೇ ಬಿಟ್ಬೇಡಿ. ಯಾಕಂದರೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಜಾಸ್ತಿ ಆದರೆ ಟೆಸ್ಟೋಸ್ಟೆರಾನ್ ಕಡಿಮೆ ಆಗಿಬಿಟ್ಟು ಸ್ಟ್ರೆಸ್ ಆಗೋಲ್ಲ. ಸೆಕ್ಸ್ ಆಗಿಲ್ಲ ಅಂದರೆ ಅದೇ ಒಂದು ದೊಡ್ಡ ಸ್ಟ್ರೆಸ್. ಸೊ ಇದು 6 ಪಾಯಿಂಟ್ ಮತ್ತೊಂದು ಸತಿ ನಾನು ರಿಪೀಟ್ ಮಾಡ್ತೀನಿ. 1, ಹೊಸ ಯಾರು ಮದುವೆ ಮಾಡಿದ್ದೀರಾ ರೆಗ್ಯುಲರ್ ಸೆಕ್ಸ್ ಮಾಡಿ. 2ನೇದು ಒಳ್ಳೆ ಫೋರ್ ಪ್ಲೇ ಮಾಡಿ. 3ನೇದು ಟ್ರೈ ಮಾಡಿ ಅಟ್ಲೀಸ್ಟ್ ಆರ್ಗಸಮ್ನ ಅಚೀವ್ ಮಾಡೋದು. 4ನೇದು ಸರ್ಟನ್ ಐಟಮ್ ಸ್ಮೋಕ್ಸು, ಆಲ್ಕೋಹಾಲು, ಇವೆಲ್ಲ ಜಂಕ್ ಫುಡ್ಸ್ ಇರುತ್ತೆ ನೋಡಿ, ಅದನ್ನ ಅವಾಯ್ಡ್ ಮಾಡಿ. ಆಮೇಲೆ 5ನೇದು ಏನಿದೆ, ಟ್ರಸ್ಟ್ ಏನಿದೆ ಇಬ್ಬರು ಗಂಡ ಹೆಂಡ್ತಿದ್ದು, ಅದು ತುಂಬ ಇಂಪಾರ್ಟೆಂಟ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಮತ್ತು 6ನೇದು ಅಂದರೆ ಸ್ಟ್ರೆಸ್ನ ಕಡಿಮೆ ಮಾಡೋದು. ಇಷ್ಟು ಫಾಲೋ ಮಾಡಿ. ಈ ವಿಡಿಯೋ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದ.